ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಪಿ ಯು ಸಿನವರಾಗಿದ್ದೀರಾ ಅಂತ ಅಂದರೆ ಆಲ್ರೆಡಿ ಎಕ್ಸಾಮನ್ನು ಮುಗಿಸಿರ್ತೀರಾ. ಎಸ್ ಎಲ್ ಸಿನವ್ರು ಆಲ್ಮೋಸ್ಟ್ ಮುಗಿಸೋ ಸ್ಟೇಜಿಗೆ ಬಂದಿದ್ದೀರಾ. ನೆಕ್ಸ್ಟ್ ಎಲ್ಲರಲ್ಲೂ ಕಾಡುವ ಕಟ್ಟ ಕಡೆಯ ಪ್ರಶ್ನೆ, ಮುಂದೇನು ಮಾಡಲಿ, ಯಾವ ಬ್ರ್ಯಾಂಚ್ ತೊಗೊಳ್ಳಿ, ಯಾವ ಕೋರ್ಸ್ ತೊಗೊಳ್ಳಿ, ಏನು ಮಾಡಲಿ ಅಂತ. ನಾನು ಕೂಡ ಎಸ್ ಎಲ್ ಸಿ ಪಿ ಯು ಸಿ ಟೈಮಲ್ಲಿ ಇದೇ ರೀತಿ ಕನ್ಫ್ಯೂಷನ್ಲಿದ್ದೆ. ನೀವು ಕೂಡ ಕನ್ಫ್ಯೂಷನ್ ಇರ್ಬೋದು. ಈ ಟೈಮಲ್ಲಿ ಯಾರೂ ಕೂಡ ಪ್ರಾಪರಾಗಿ ಗೈಡನ್ನು ಮಾಡಲ್ಲ, ಆಯಿತಾ. ಸೊ ಈ ವಿಡಿಯೋ ನಿಮಗೆ ಗೊತ್ತಿರೋ ಎಸ್ ಎಲ್ ಸಿ ಪಿ ಯು ಸಿ ಸ್ಟೂಡೆಂಟ್ಸಿಗೆ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪನಾದರೂ ಹೆಲ್ಪ್ ಆಗ್ಬೋದು. ನೋಡು, ಪಿ ಯು ಸಿನಲ್ಲಿ ಈ ಬ್ರಾಂಚ್ ತೊಗೋ, ನೆಕ್ಸ್ಟು ಈ ಡಿಗ್ರಿ ಮಾಡ್ಬೋದು, ಅದಾದಮೇಲೆ ಈ ರೀತಿ ಕೆಲಸ ಸಿಗುತ್ತೆ. ಪಿ ಯು ಸಿನಲ್ಲಿ ಸೈನ್ಸ್ ತೊಗೊಂಡ್ರೆ ಇಂಜಿನಿಯರಿಂಗ್ ಮಾಡ್ಬೋದು, ಇಂಜಿನಿಯರಿಂಗ್ ಆದಮೇಲೆ ಈ ರೀತಿ ಕೆಲಸ ಇರುತ್ತೆ ಅಂದ್ಬಿಟ್ಟು ರಿಯಲಿಸ್ಟಿಕ್ಕಾಗಿ ಯಾರೂ ಕೂಡ ಎಕ್ಸ್ಪ್ಲೈನ್ ಮಾಡಲ್ಲ, ಗೈಡ್ ಮಾಡಲ್ಲ. ನಾವೇನು ಮಾಡ್ತೀವಿ, ಪಕ್ಕದ ಮನೆಯವ್ನು ಯಾವುದೋ ಬ್ರ್ಯಾಂಚ್ ತೊಗೊಂಡ, ನಮ್ಮ ಅಪ್ಪ ಅಮ್ಮ ಯಾವುದೋ ಅವ್ರು ಯಾರೋ ದೂರದ ರಿಲೇಟಿವ್ ಅದು ತೊಗೊಂಡಿದ್ದ, ಅವನಿಗೆ ಒಳ್ಳೆ ಕೆಲಸ ಸಿಕ್ತು, ನೀನು ಇದನ್ನೇ ತಗೋ. ಈ ರೀತಿ ರ್ಯಾಂಡಮ್ ಆಗಿ ಒಂದು ಬ್ರಾಂಚನ್ನು ತೊಗೊಂಡ್ಬಿಡ್ತೀವಿ. ಅವಲಕ್ಕಿ ಪೌಲಿ ಹಾಕ್ಬಿಟ್ಟು ಯಾವುದೋ ಒಂದು ಬ್ರಾಂಚನ್ನು ತೊಗೊಂಡ್ಬಿಡ್ತೀವಿ, ಆಮೇಲೆ ಅನುಭವಿಸ್ಬೇಕಾಗತ್ತೆ. ಈಗ ಒಂದು 5-6 ವರ್ಷ ಮುಂಚೆ ಕೇಳಿದರೆ, ನೋಡಪ್ಪ ನೀನು ಈ ಬ್ರಾಂಚ್ ತೊಗೋ, ಈ ರೀತಿ ಇರುತ್ತೆ ಅಂತ ಹೇಳೋದು ತುಂಬ ಈಸಿಯಾಗಿರ್ತಿತ್ತು. ಬಟ್ ಈಗ ತುಂಬ ಕಷ್ಟ. AI ಬಂದ ಮೇಲೆ ಫ್ಯೂಚರ್ ಹೆಂಗಿರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದೇ ಕಷ್ಟ. ಇಂಜಿನಿಯರ್ಗಳ ಕೆಲಸ ಅಂತೂ ಕಷ್ಟನೇ. IT ಅವ್ರ ಕೆಲಸ ಕೇಳಲೇಬೇಡಿ, ಆಯಿತಾ. ಈಗಂತೂ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ಲೀಟಾಗಿ AI ಮಾಡ್ತಾಯಿದೆ. ಸಾಫ್ಟ್ವೇರ್ ಇಂಜಿನಿಯರ್ 1 ತಿಂಗಳು ಮಾಡ್ತಾ ಇದ್ದಂಥ ಕೆಲಸನ ಈ ಒಂದು AI ಕೆಲವು ಸೆಕೆಂಡ್ಗಳಲ್ಲಿ ಮಾಡಿ ಬಿಸಾಕ್ತಾ ಇದೆ. ಡಿಸೈನರ್ಗಳ ಕೆಲಸ ಅಂತೂ ಕೇಳಲೇಬೇಡಿ ನೀವು, ಪ್ರತಿಯೊಂದನ್ನು ಕೂಡ AI ಮಾಡ್ತಾ ಇದೆ. ಫ್ಯೂಚರ್ ಹೆಂಗಿರುತ್ತೆ ನಿಜ ಗೊತ್ತಿಲ್ಲ. ಯಾವ ಬ್ರ್ಯಾಂಚ್ ತೊಗೊಂಡ್ರೆ ಹೆಂಗಿರುತ್ತೆ ದೇವರೇ ಗೊತ್ತಿಲ್ಲ. IT ಅವ್ರ ಕತೆ ಕಷ್ಟ ಇದೆ ಫ್ಯೂಚರ್ನಲ್ಲಿ. ಸದ್ಯಕ್ಕಂತೂ ಹೌದು, IT ಬೂಮಿಂಗಲ್ಲಿದೆ. ಅವರೇ AI ಡೆವಲಪ್ ಮಾಡ್ತಾರೆ, ಅದೇ ಅವರ ಕೆಲಸವನ್ನು ಕಿತ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಫ್ಯೂಚರ್ ಹೆಂಗಿರುತ್ತೆ ಗೊತ್ತಿಲ್ಲ. ಈಗ ಒಂದು 2-3 ವರ್ಷ ಮುಂಚೆ AI ಹೆಂಗಿತ್ತು, ಈಗ ಎಷ್ಟು ಡ್ರಾಸ್ಟಿಕ್ಕಾಗಿ ಈ AI ಡೆವಲಪ್ ಆಗಿದೆ ಅಂದರೆ, ಇನ್ನು ಮುಂದಿನ 3-4 ವರ್ಷಗಳಲ್ಲಿ ಯಾವ ರೀತಿ ಇರ್ಬೋದು ಒಂದ್ಸಲ ಯೋಚನೆ ಮಾಡಿ, ಆಯಿತಾ. ಹೆವಿ ಫಾಸ್ಟಾಗಿ ಅಡ್ವಾನ್ಸ್ ಆಗ್ತಾ ಇದೆ. ಈ ಕಾರಣದಿಂದ ಕೇರ್ಫುಲ್ಲಾಗಿ ಫ್ಯೂಚರ್ನ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಯಾವ ಬ್ರ್ಯಾಂಚನ್ನು ತೊಗೊಂಡ್ರೆ ಒಳ್ಳೇದು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ನಾನು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ತೊಗೊಳ್ಳಿ ಅಂತ ಹೇಳೋದಕ್ಕಾಗಲ್ಲ. ನಿಮ್ಮ ಪ್ಯಾಷನ್ ಏನಿದೆ ಫಸ್ಟು ತಿಳ್ಕೊಳ್ಳಿ, ಆಯಿತಾ. ನಿಮಗೇನು ಇಷ್ಟ ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟು ನೀವು ಓದ್ಬಿಟ್ಟು ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡೋದು ತುಂಬ ಕಷ್ಟ. ನೀವು ಓದ್ಬಿಟ್ಟು ಓದಿಂದ ಬಿಲ್ಡ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಕೆಲವು ಜನಕ್ಕೆ ಮಾತ್ರ ಆ ಒಂದು ಚಾನ್ಸ್ ಸಿಗುತ್ತೆ, ಆಯಿತಾ. ಯಾರು ಡೆಡಿಕೇಟೆಡಾಗಿ ಓದ್ಬಿಟ್ಟು ಗೌರ್ಮೆಂಟ್ ಕೆಲಸನೋ ಅಥವಾ IT ಟಾಪ್ ಲೆವೆಲ್ ಕೆಲಸ ತೊಗೋತಾರೋ ಅವ್ರಿಗೆ ಚಾನ್ಸು ಬಿಟ್ಟರೆ, ಉಳಿದ 99% ಜನ ಆಗಲ್ಲ. ಅವ್ರಿಗೆ ಎಲ್ಲರೂ ಬ್ರಿಲಿಯಂಟ್ಗಳಲ್ಲ, ಎಲ್ರಿಗೂ ಆ ಒಂದು ಪ್ಯಾಷನ್ ಇರಲ್ಲ, ಆಯಿತಾ. ಯಾರೋ ಅಪ್ಪ ಅಮ್ಮನ ಫೋರ್ಸಿಗೋ ಇನ್ನೊಬ್ರು ಯಾರೋ ಫೋರ್ಸಿಗೆ ಓದ್ತಾರೆ ಎಷ್ಟೋ ಜನ. ಸೊ ಈಗ ಒಂದು ವಿಷಯ ತಲೆಹಿಡ್ಕೊಳ್ಳಿ, ನಿಮ್ಮ ಫ್ಯೂಚರ್ ನಿಮ್ಮ ಓದಿಂದ ಡಿಸೈಡ್ ಆಗಲ್ಲ ನೆಕ್ಸ್ಟಿಂದ, ಆಯಿತಾ. AI ಎಲ್ಲ ಅದನ್ನು ಟೇಕ್ ಓವರ್ ಮಾಡಿದ್ಮೇಲೆ ಅವನು ಹೆಂಗೆ ಓದಿದ್ರು ಅವನ ಕೆಲಸ ಅವನ ನಾಲೆಡ್ಜ್ ಮೇಲೆ, ಅವನ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ಯೂಚರ್ ಪಕ್ಕ ಚೇಂಜ್ ಆಗುತ್ತೆ, ಈಗಿನ ಥರ ಇರಲ್ಲ. ಎಜುಕೇಷನ್ ಸಿಸ್ಟಮ್ ಕೂಡ ಚೇಂಜ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಈ AI ಬಂದ ಮೇಲೆ ನಾರ್ಮಲ್ ಥರ ಇದ್ದರೆ ಎಜುಕೇಷನ್ ಸಿಸ್ಟಮ್ಮೇ ಹಾಳಾದಂಗೆ, ಚೇಂಜ್ ಮಾಡಲೇಬೇಕು. ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ. ಸದ್ಯಕ್ಕೆ ನೀವೇನಾದರೂ ಕಂಪ್ಯೂಟರ್ ಸೈನ್ಸು IT ಫೀಲ್ಡಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದರೆ ಪಿ ಯು ಸಿ ಆದಮೇಲೆ ನಿಮ್ಮ ರಿಸ್ಕು, ನಾನು ಹೇಳೋಕ್ಕೆ ಹೋಗಲ್ಲ. ಫ್ಯೂಚರ್ ಹೆಂಗಿರುತ್ತೆ ನನಗೂ ದೇವರೇ ಗೊತ್ತಿಲ್ಲ. ನಿಮ್ಮನ್ನ ಡಿಮೋಟಿವೇಟ್ ಮಾಡಲ್ಲ. ಸದ್ಯಕ್ಕಂತೂ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ನಿಮಗೆ ಒಂದು 3-4 ವರ್ಷದಲ್ಲೇ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಅಂತೂ ಸಿಗುತ್ತೆ. ಒಂದು ಮಿನಿಮಮ್ 1 ಲಕ್ಷ, 4 ವರ್ಷದಲ್ಲಿ ಆರಾಮಾಗಿ 1 ಲಕ್ಷ ಸ್ಯಾಲ್ರಿ ಲೆವೆಲ್ಗಂತೂ ಹೋಗ್ತೀರಾ IT ಮೆಕ್ಯಾನಿಕಲ್ನವರು. ನಿಮಗೆ ಫ್ಯೂಚರ್ ಚೆನ್ನಾಗಿದೆ ಬಿಡಿ, ಆಯಿತಾ, ತೊಂದರೆ ಏನಿಲ್ಲ. ಮೆಕ್ಯಾನಿಕಲ್ ಫೀಲ್ಡಲ್ಲಿ ಫ್ಯೂಚರ್ ತುಂಬ ಚೆನ್ನಾಗಿದೆ. ಅದಕ್ಕೂ ಯಾವಾಗ ಹೊಡೆತ ಬೀಳುತ್ತೋ ಗೊತ್ತಿಲ್ಲ. ಬಟ್ ಮೆಕ್ಯಾನಿಕಲ್ ಫೀಲ್ಡಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಹಾರ್ಡ್ವೇರ್ ಬೇಕೇ ಬೇಕು. ಸೊ ಅದರಿಂದ ಆಟೋಮೇಷನ್ ಬಂತು ಅಂದರೆ, ಆಲ್ರೆಡಿ ಇದೆ, ಫುಲ್ಲಿ ಆಟೋಮೇಷನ್ ಬಂತು ಅಂದರೆ ಕಷ್ಟ ಆಗಬಹುದೇನೋ ಫ್ಯೂಚರ್ನಲ್ಲಿ. ಬಟ್ ಸ್ಟಿಲ್ ಮೆಕ್ಯಾನಿಕಲ್ಲಿಗೆ ಅಂತ್ಯ ಇನ್ನೂ ದೂರ ಇದೆ, ಆಯಿತಾ. ಸದ್ಯಕ್ಕಂತೂ ಇಲ್ಲ. ಸೊ ಅವ್ರಿಗೆ ಒಂದೇನಪ್ಪ ಅಂದರೆ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇಂಕ್ರಿಮೆಂಟ್ ಕಡಿಮೆ, ಸ್ಯಾಲ್ರಿ ಕಡಿಮೆ, ಸ್ಟಾರ್ಟಿಂಗ್ ಅಂತೂ ಜೀತ ಮಾಡಬೇಕು. ಬರ್ತಾ ಸ್ಲೋ ಆಗಿ ನಾವು IT ಅವರು ಆಗ ಹೇಳ್ದಂಗೆ 4 ವರ್ಷಕ್ಕೆ 1 ಲಕ್ಷ ಪ್ಯಾಕೇಜ್ ಸಿಕ್ಕರೆ ತಿಂಗಳಿಗೆ, ಮೆಕ್ಯಾನಿಕಲ್ ಫೀಲ್ಡ್ನವರು 6, 7, 8 ವರ್ಷಕ್ಕೆ ಆ ಒಂದು ಪ್ಯಾಕೇಜ್ ತೊಗೋತಾರೆ. ಅದರಲ್ಲೂ ಕಷ್ಟಪಡಬೇಕು, ಆಯಿತಾ. ಒಟ್ಟಿಗೆ ಫ್ಯೂಚರ್ ಚೆನ್ನಾಗಿದೆ. ಇನ್ನು ಉಳಿದ ಕೋರ್ಸ್ಗಳು ನಾನು ನಿಮಗೆ ನಾನ್ ಟೆಕ್ನಿಕಲ್ ಫೀಲ್ಡಲ್ಲಿ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಅದರಲ್ಲಿ ನನಗೆ ಎಕ್ಸ್ಪರ್ಟೀಸ್ ಇಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ನಾನ್ ಟೆಕ್ನಿಕಲ್ ಕೋರ್ಸ್ಗಳಿಗೆ ಈ AI ಇಂದ ಅಷ್ಟೊಂದು ಎಫೆಕ್ಟ್ ಆಗದೇ ಇರಬಹುದು. ಅಂದರೆ
ಈಗ ಹೆಂಗಾಗಿದೆ ಅಂದರೆ ಈ ಆರ್ಟಿಕಲ್ಗಳು ಬರೆಯೋದೆಲ್ಲ ಇರುತ್ತಲ್ವಾ, ಈ ಈ ನ್ಯೂಸ್ ಪೇಪರ್ಗಳ ಆರ್ಟಿಕಲ್ನೆಲ್ಲ ಈಗ ಎ ಬರೀತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬರೀತಾ ಇದೆ. ಅಂಥವ್ರಿಗೂ ಫ್ಯೂಚರ್ನಲ್ಲಿ ತೊಂದರೆ ಆಗಬಹುದೇನೋ, ಆಯಿತಾ? ಆಲ್ರೆಡಿ ತೊಂದರೆ ಆಗ್ತಾಯಿದೆ, ಆಲ್ರೆಡಿ ಫುಲ್ ಅಡ್ವಾನ್ಸ್ ಆಗಿಬಿಟ್ಟಿದೆ. ಅದು ತೊಂದರೆ ಆಗ್ಬೋದೇನೋ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ. ನಾನ್ ಟೆಕ್ನಿಕಲಲ್ಲಿ ನಂಗೆ ಅನ್ನಿಸ್ದಂಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಬಟ್ ಈ ಟೆಕ್ನಿಕಲ್ ಫೀಲ್ಡಲ್ಲಿ ತುಂಬ ಕಷ್ಟ ಇದೆ. ಸೊ ಇದನ್ನೆಲ್ಲ ನೀವು ತಲೆಹಿಡ್ಕೊಂಡು ಫ್ಯೂಚರ್ನ ಡಿಸೈಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಂಗೆ ಅನ್ನಿಸ್ದಂಗೆ ಫ್ಯೂಚರ್ನಲ್ಲಿ ತುಂಬ ಅವಶ್ಯಕತೆ ಇರುವಂಥ 2 ಫೀಲ್ಡ್ ಅಂತ ಅಂದರೆ, ಒಂದು ಮೆಡಿಕಲ್ ಫೀಲ್ಡು ತುಂಬ ಅವಶ್ಯಕತೆ ಬರುತ್ತೆ ಫ್ಯೂಚರ್ನಲ್ಲಿ, ಮತ್ತು ಎರಡನೇದು ಈ ಅಗ್ರಿಕಲ್ಚರಲ್ ಫೀಲ್ಡು, ಆಯಿತಾ? ಎಲ್ಲರೂ ಹಳ್ಳಿಯಿಂದ ಎಲ್ಲರೂ ಮಕ್ಕಳು ನಂತರ ಆಗಬಾರ್ದು, ನೀನು ವ್ಯವಸಾಯ ಮಾಡಬಾರ್ದು ಅಂದ್ಬಿಟ್ಟು ತಂದೆ ತಾಯಿ ಎಲ್ಲರೂ ಹಳ್ಳಿಯಿಂದ ಸಿಟಿಗೆ ತಳ್ತಾ ಇದ್ದಾರೆ, ಆಯಿತಾ? ಹೋಗಿ ಕೆಲಸ ಮಾಡೋ, ಬೆಂಗಳೂರಲ್ಲಿ ಕೆಲಸ ಮಾಡೋಗು ಅಂದ್ಬಿಟ್ಟು. ಫ್ಯೂಚರ್ನಲ್ಲಿ ಒಂದು ಟೈಮ್ ಬರುತ್ತೆ ನೋಡಿ, ಊಟಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ರೈತರಿಗೆ ಬರೋಷ್ಟು ಬೆಲೆ ಫ್ಯೂಚರಲ್ಲಿ ಅಂತ IT ಅವ್ರಿಗೂ ಬರೋಲ್ಲ. ಅಷ್ಟು ಬೆಲೆ ಜಾಸ್ತಿ ಆಗುತ್ತೆ ಫ್ಯೂಚರಲ್ಲಿ ಅಗ್ರಿಕಲ್ಚರಿಗೆ, ವ್ಯವಸಾಯಕ್ಕೆ. ನಮ್ಮ ಊಟವನ್ನು ನಾವೇ ಬೆಳೆದು ತಿನ್ನಬೇಕಂತ ಪರಿಸ್ಥಿತಿ ಬಂದರೂ ಬರ್ಬೋದು. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಅಷ್ಟು ಫಾಸ್ಟಾಗಿ ಅರ್ಬನೈಸೇಷನ್ ಆಗ್ತಾಯಿದೆ. ಯಾರೂ ಹಳ್ಳಿಲಿ ಉಳ್ಕೋತಿಲ್ಲ. ಈ ಯಂಗ್ ಜನ್ರೇಷನ್ ಅವ್ರು ಯಾರೂ ಕೂಡ ವ್ಯವಸಾಯ ಮಾಡೋಕ್ಕೆ ಹೋಗ್ತಿಲ್ಲ. ಎಲ್ಲರೂ ಸಿಟಿ ಕಡೆ ಬರ್ತಾರೆ, ನೋಡ್ತಾರೆ, ಇಲ್ಲೆಲ್ಲ ಒಂದು ನೋಡ್ತಾರೆ, IT ನೋಡ್ತಾರೆ, ಬೆಂಗಳೂರು ಓಡಾಡ್ತಾರೆ, ಒಂದು 10 ವರ್ಷ ಕೆಲಸ ಮಾಡ್ತಾರೆ, ಆಮೇಲೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ಎಲ್ಲ ಅಗ್ರಿಕಲ್ಚರ್ಗೆ ಹೋಗಬೇಕು. ಎಲ್ಲರ ಪ್ಲ್ಯಾನ್ ಅದೇ ಇರೋದು. ಸೊ ಇದನ್ನೆಲ್ಲ ನೀವು ತಲೆಹಿಡ್ಕೊಂಡು, ಈಗಿನ ಜನ್ರೇಷನ್ ಅವರು ತಲೆಹಿಡ್ಕೊಂಡು ಮಾಡ್ಕೊಳ್ರಪ್ಪ. ನಮ್ಮ ಟೈಮಲ್ಲಿ ಡಿಫ್ರೆಂಟ್ ಇತ್ತು, ನಾವು ಓದಿದ ಟೈಮಲ್ಲಿ ಡಿಫ್ರೆಂಟ್ ಇತ್ತು. AI ಅನ್ನೋದೇ ಇರಲಿಲ್ಲ, ಇತ್ತು, ಬಟ್ ಇಷ್ಟೊಂದು ಅಡ್ವಾನ್ಸ್ ಆಗಿರಲಿಲ್ಲ. ಬಟ್ ಈಗ ನಿಮಗೆ ತುಂಬ ಕಷ್ಟ ಇದೆ, ಆಯಿತಾ? ನಿಮ್ಮ ಜನ್ರೇಷನ್ನವರು, ನಿಮಗೆ ಸ್ಕೂಲ್ ಟೈಮಲ್ಲೇ ಎಲ್ಲ ಮೊಬೈಲ್ ಫೋನ್ ಬಂದ್ಬಿಟ್ಟಿದೆ. ನಿಮ್ಮ ಜನ್ರೇಷನ್ಗೂ ನಮ್ಮ ಜನ್ರೇಷನ್ಗೂ ಅಲ್ಲ, ಆಯಿತಾ? ನಮಗೆ ಫೋನ್ನ ಕೊಡ್ಸೋದಕ್ಕೆ ನಾನು ಬೇಸಿಕ್ ಸೆಟ್ ಫೋನ್ಗಳು ನಾವು ಇಂಜಿನಿಯರಿಂಗ್ ಟೈಮಲ್ಲಿ ತೊಗೊಂಡಿದ್ವಿ. ನಿಮಗೆ ಸ್ಕೂಲಲ್ಲೇ ನಿಮಗೆ ಸ್ಮಾರ್ಟ್ ಫೋನ್ಗಳೆಲ್ಲ ಕೈಗೆ ಸಿಕ್ಬಿಟ್ಟಿದೆ. ಪ್ರಪಂಚ ಜ್ಞಾನ ಸ್ಕೂಲಲ್ಲೇ ಬಂದುಬಿಟ್ಟಿರುತ್ತೆ. ಜಗತ್ತಲ್ಲಿ ಏನೇನು ಆಗ್ತಾಯಿದೆ ಅಂತ ಗೊತ್ತಾಗ್ತಿರುತ್ತೆ. ನಾವು ಸ್ಕೂಲಲ್ಲಿ ಟೈಮಲ್ಲಿ ನಮಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಹೌದಾ, ಹಿಂಗಿರುತ್ತಾ ಅಂತ ನೋಡಿದೆ. ಈಗ ನಿಮ್ಮೆಲ್ರಿಗೂ ಈಗ ನೋಡಿ, ಈಗಿನ ಜನ್ರೇಷನ್ ಈಗಿನ ಸ್ಕೂಲ್ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆಲ್ಲ ತುಂಬ ಸಣ್ಣ ಏಜಿಂದಲೇ ಮೆಚುರಿಟಿ ಆ ಲೆವೆಲ್ಗಿರುತ್ತೆ. ಏನಕ್ಕೆ ಅಂದರೆ ಸೋಷಿಯಲ್ ಮೀಡಿಯಾದ ಎಲ್ಲದೂ ನೋಡ್ಬಿಟ್ಟಿರ್ತಾರೆ. ಸೊ ಅವ್ರ ಫ್ಯೂಚರ್ನ ಅವರೇ ಈಗ ಮಾಡ್ಕೋಬೇಕು. ಹೆಂಗಿರುತ್ತೋ ಗೊತ್ತಿಲ್ಲ. ಆಲ್ ದ ಬೆಸ್ಟ್ ನಿಮಗೆ. ಒಂದು ಸಣ್ಣ ಟ್ರೂತ್ ಫ್ಯೂಚರ್ನಲ್ಲಿ ಹೆಂಗಿರುತ್ತೆ ಅಂತ ಒಂದು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಪ್ರತಿ ವರ್ಷ ಮಾಡ್ತೀನಿ ಒಂದು ಎಕ್ಸಾಮ್ ಟೈಮಲ್ಲಿ. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ, ರಿಯಾಲಿಟಿ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಐ ಹೋಪ್ ನಿಮಗಿದು ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಪ್ರಾಪರ್ ಗೈಡೆನ್ಸನ್ನು ತೊಗೊಂಡು ನೀವು ಫ್ಯೂಚರ್ನ ಡಿಸೈಡ್ ಮಾಡ್ಕೊಳ್ಳಿ. ಫ್ಯೂಚರ್ನಲ್ಲಿ ಹೆಂಗಿರುತ್ತೆ ಅಂದರೆ ರಿಸರ್ಚ್ ಮಾಡಿ, ಈಗ ಇಂಟರ್ನೆಟೆಲ್ಲ ಸಿಗುತ್ತೆ, ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಸೊ ಇಷ್ಟು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಡಿಫೆನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.